मैं हूं आबिद हुसैन शेख। आपका खैर मकदम है 4 टीवी न्यूज में। बीजापुर की तारीखी यादगार ताज बॉडी पर किसका है अधिकार? तारीखी शहर बीजापुर के कदीम यादगारों का क्या होगा? औकाफ की जायदादों से भरा पड़ा ये शहर किसके काम आएगा? कौन करेगा इनकी हिफाजत? आखिर किसका है इन पर अधिकार? इन तारीखी यादगारों पर क्या औकाफ, आसारे कदीमा, महानगर पालिका, सरकार या सियासी नेता, गजानन मंडली या जनता असमंजस की हालत में है यहाँ के लोग। ये मामला है तारीखी ताज बॉडी का, जहाँ चंद साल पहले पर्यावरण के मकसद से लेकर डॉक्टर एमबी पाटिल की दिलचस्पी ने 6 करोड़ की लागत से इसमें पड़ी गंदगी निकालकर गणेश विसर्जन पर पाबंदी लगाई गई थी। 3-4 साल से ताज बॉडी के सामने आरजी गड्ढे को बनाकर गणेश विसर्जन की रस्म को निभाया जा रहा था, लेकिन 2 दिन पहले ही सिटी एमएलए बसनगौड़ा पाटिल ने अभिवृद्धि के नाम पर 1 करोड़ की लागत से वाटर बोर्ड के सहयोग पर आरओ प्यूरिफाई पानी का प्लांट निर्माण के लिए भूमि पूजा की गई थी। आज पालिका अधिकारियों की ओर से बाकायदा जेसीबी के जरिए काम शुरू किया गया था, तभी बीजापुर गजानन महामंडली के पदाधिकारी और कार्यकर्ताओं ने इसका विरोध करते हुए काम को रोकने में कामयाब हुए। अब आगे क्या होगा? अपनी विरासत का दावा करने वाले क्या करेंगे? एमएलए कौन सा दाव खेलेंगे? काश क्या ऐसी जायदादों को कौम और मुल्क के रोशन मुस्तकबिल के लिए इस्तेमाल में लाया गया होता। क्या अभी भी ऐसा कुछ हो सकता है कि खूबसूरत इमारतों को बिगाड़ने से पहले और सियासी रंग चढ़ने से पहले कई सवाल उठ रहे हैं यहाँ की जनता में। ನಮ್ದು ಅಬ್ಜೆಕ್ಷನ್ ಎಲ್ಲ ಮಾಡಬೇಕು, ಮಾಡೋಣ. ಇಲ್ಲೇ ಇದ್ರಾಗೆ ಇದೊಂದು ಕಂಪೌಂಡ್ ತೆಗೆದು ಕಾಂಪ್ಯಾಕ್ಟ್ ಆಗಿ ಕೊಡ್ಸಕ್ಕೆ ಬರ್ತದೆ. ನಾವು ಪ್ಲಾನ್ ಮಾಡ್ತೀವಿ. ಈ ನಮಗೆ ಗಣಪತಿ ಅಂತ ಜಿಲ್ಲಾ ಆಡಳಿತ 2017 ಕಮ್ಮಿ ಮುನ್ಸಿಪಾಲಿಟಿ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಕೇಳ್ರಿ ಆಮೇಲೆ ನಿಮ್ಗೆ ಕೇಳ್ರಿ. 2017 ಜಿಲ್ಲಾಡಳಿತ ನಾವು ಬೇಟಕ್ ತಗೊಂಡಿತ್ತು. ಎಲ್ಲ ಗಜಾನನ ಮಹಾಮಂಡಳಿ 350 ಗಜಾನನ ಮಹಾಮಂಡಳಿ 350 ಗಜಾನನ ಮಹಾಮಂಡಳಿ ಗಣಪತಿನೇ ಕೂಡಿಸ್ರಿ. ಅವ್ರು ಗಣಪತಿನೇ ಮಹಾಮಂಡಳ ಹೆಸರು ಐತೆ ಅವ್ರು ಮಹಾಮಂಡಳ ಅನ್ಬೇಡ. ಏನ್ ಮಾಡ್ತೀರಿ ಮಾಡಿ, ನಾವ್ ಅದಕ್ಕೆ ನಿಮ್ಗೆ ಏನ್ ಹೇಳೋದು? ನಾವ್ ಮಾತ್ರ ನಿಮ್ಗೆ ನಿಮ್ ಗಣಪತಿ ಬೇಕಾ ಮಾಡ್ಬೇಕಾದ್ರೆ ಪರ್ಮಿಷನ್ ಯಾರು ಕೊಟ್ರ? ಗಾಡಿ ಬರಕ್ ಮಾಡಬಾರ್ದು ಅಂತ ಅನ್ನಕ ಬರುದಿಲ್ಲ. ಒಂದು ಹೇಳ್ತೀನಿ, ಇದು ಕುಡಿ ನೀರಿಂದು ಫಸ್ಟ್. ಎರಡನೇದು ಅವರು ಬರ್ತಾರ, ಕಮಿಷನರ್ ಕರೆಸ್ತೀನಿ, ಅವ್ರದ್ದು ಏನ್ ಪ್ರಾಬ್ಲಮ್ ಹೇಳ್ತೀನಿ, ನಿಮ್ಮ ಮಣ್ಣು ಎಲ್ಲಿ ಆಗ್ಬೇಕು ಅನ್ನೋದು. ಅದು ಅವ್ರಿಗೆ ಅದಕ್ಕೆ ಏನ್ ಬಗೆಹರಿಸ್ಕೊಡ್ತಾರೋ ಮಾಡ್ತೀನಿ. ಕುಡಿ ನೀರದ ಇವತ್ತಿನ ಪ್ರಶ್ನೆ ಬಂತು, ಇವತ್ತಿನಿಂದ ಪೆಲ್ಲ ಏನು ಇದ್ದಿಲ್ಲ ಸರ್ ಇದು ಸಮಸ್ಯೆ? ಕುಡಿ ನೀರಿಂದ ಇದ್ದಿಲ್ಲ, ಹೊಸ ಯೋಜನೆ ಬಂದ ಈಗ ನೋಡಿ. ಯಾರೇ ಮಾತಾಡ್ತಂದ್ರೆ ದಯಮಾಡಿ ಮಾತಾಡೋದು. ನನಗೆ ನೀವು ಎಲ್ಲರೂ ತೆಗೆಗೊಬ್ಬರು ಮಾತಾಡೋಕೆ ಆಗುದಿಲ್ಲ. ಸ್ವಲ್ಪ ತಡ್ಕೊಂಡು ಈಗ ಈ ಜಾಗಕ್ಕೆ ನೀವೇನ್ ಹೇಳಿದ್ರಲ್ಲ, ಇದು ಆಯ್ತು, ನನ್ಗೆ ಸಹಿ ಮಾಡಿ ಕೊಟ್ರ ಇದು ಜಾಗ ನೋಡ್ರಿ. ಆಯುಕ್ತರ ಕಡೆಯಿಂದ ಲೆಟರ್ ತಗೊಂಡೇ ಮಾಡಕ್ ಬಂದೀವಿ. ಹೇಳ್ತೀನಿ, ಈಗ ಅವ್ರು ಕರೆಸ್ತೀನಿ. ಅವ್ರು ಕರೆಸಿ ಈಗ ವಿರೋಧ ಮಾಡ್ಬೇಕಂತ ಹೇಳಿ ವಿರೋಧ ಮಾಡುವ. ಒಂದೇ ನಿಮಿಷ ಕುಡಿಯೋ ನೀರಿ ಒಂದ್ ನಿಮಿಷ ನೀವು ವಿರೋಧ ಅಂದಿರಲ್ಲ. ಈ ಮಾತು ಯಾವಾಗ್ಲೂ ಬರೋ
ವಿರೋಧ ಮಾಡೋದಿತ್ತಂದ್ರೆ ನಾವು ಒಳಗೆ ನಾವು ಗಾಳ ತಗ್ಸಕ್ ಕೊಡ್ತಿದ್ದಿಲ್ಲ, ಒಳಗಿನ ನೀರು ಸಾಕ್ ಮಾಡಕ್ ಕೊಡ್ತಿದ್ದಿಲ್ಲ. ಯಾಕೆ ಅದು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಈ ತರ ಕನ್ವಿನ್ಸ್ ಮಾಡಿದ್ರು. ಯಾರು DC ಅವರು, ಕಮಿಷನರ್ ಅವರು, SP ಅವರು ನಮಗೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದು ಅದಕ್ಕೆ ಅನುಕೂಲ ಮಾಡ್ಕೊಡ್ರಿ, ನಾವು ಚಾವಿ ಹೊಡತ್ತಿದ್ದೀವಿ, ಹೊರಗೆ ಜಾಗ ಕೊಡ್ತೀನಿ ಅಂದ್ರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಅದ್ರ ಸಲುವಾಗಿ ನಾವು ಈ ಜಾಗ ಕೊಟ್ಟೆವು. ಏನೋ ತೊಂದರೆ ಆಗೋದು ಮಾಡಿ ಸಾಕು. ನಿಮಗೆ और खबरों के लिए देखते रहिए 4 TV न्यूज।